ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಪ್ರೀತಿನೇ ಇರ್ಲಿಲ್ವಾ, ಯಾಕಿಷ್ಟು ನಮ್ಗೆ ಮೋಸ ಮಾಡಿದ್ರು, ನಿಜವಾಗ್ಲೂ ಪ್ರೀತಿ ಇತ್ತಾ ಅಥವಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ 2 ರಿಂದ 3 ಟಿಪ್ಸ್ ನಾನು ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ವಿಡಿಯೋ ನೋಡೋದ್ಮೇಲೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಸ್ಮಾಲ್ ಆಗಿ ಒಂದು ಲೈಕ್ ಮಾಡಿ. ನೋಡಿ, ಯಾರು ಬಿಟ್ಟು ಹೋಗಿದಾರಲ್ಲ ವ್ಯಕ್ತಿ, ಅವ್ರ ಮನ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇತ್ತಾ ಅಥವಾ ಇಲ್ವಾ, ಇದನ್ನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ಕೆಲವು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ಸ್ಟಿಲ್ ಅಗೇನ್ ಇಲ್ಲಿ ನಾನು ನಿಮ್ಗೆ ವಿಚಾರಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ನೀವು ಯಾವ ವ್ಯಕ್ತಿ ನಿಮ್ಮೊಟ್ಟಿಗೆ ಕನೆಕ್ಟ್ ಆಗಿರ್ತಾನಲ್ಲ, ಆ ವ್ಯಕ್ತಿಯ ಇಂಟೆನ್ಷನ್ ರೈಟ್ ಇತ್ತು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ನಿಮ್ಗೆ ಕೈ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಸ್ನೇಹಿತರೆ. ಇದೇ ಮಾತು ನಾನು ಹೇಳೋದು. ಆಕ್ಚುಲಿ ಏನ್ ಗೊತ್ತಾ, ನಿಮ್ಮ ಲೈಫ್ ಅಲ್ಲಿ ನಾನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ನಿಮ್ಮ ಲೈಫ್ ಅಲ್ಲಿ ಕೆಲವೊಂದಿಷ್ಟು ವಸ್ತುಗಳಾಗ್ಲಿ, ಕೆಲವೊಂದಿಷ್ಟು ವ್ಯಕ್ತಿಗಳಾಗ್ಲಿ ಬೇಕೇ ಬೇಕು ಅಂತ ನೀವು ಅದನ್ನ ಡಿಸೈಡ್ ಮಾಡಿದಾಗ, ಎಷ್ಟೇ ಪ್ರಾಬ್ಲಮ್ ಆದ್ರೂ ಆ ವಸ್ತುಗಳನ್ನು ಉಳಿಸ್ಕೊಳಕ್ ಟ್ರೈ ಮಾಡ್ತೀರಿ ಅಂಡ್ ಆ ವ್ಯಕ್ತಿಗಳನ್ನು ಉಳಿಸ್ಕೊಳಕ್ ಟ್ರೈ ಮಾಡ್ತೀರಿ. ಬೇಕೇ ಬೇಕು, ಇಂಪಾರ್ಟೆಂಟ್ ಅಂತ ಅನಿಸ್ದಾಗ ಇಲ್ಲಿ ಇಂಪಾರ್ಟೆನ್ಸ್ ಯಾವ್ದು ಕೊಡ್ತೀವಿ, ನಮ್ಮ ಮನ್ಸಿಗೆ ತುಂಬಾ ಬೇಕಾಗಿರ್ತಕ್ಕಂಥದ್ದು ತಾನೆ ಆಕ್ಚುಲಿ. ಕರೆಕ್ಟ್. ಸೊ ನೀವು ಅವರ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಅಂತ ವ್ಯಕ್ತಿ ಆದಾಗ ನಿಮ್ಮನ್ನು ಉಳಿಸ್ಕೋತಾ ಇದ್ರು. ಇಂಪಾರ್ಟೆನ್ಸ್ ಅಂದ್ರೆ ನೀವು ನಿಮ್ಮನ್ನ ಅಷ್ಟೇ ಲವ್ ಮಾಡ್ತಾ ಇದ್ರು ಅಂತ ಅರ್ಥ. ಪ್ರೀತಿ ಇದ್ದಾಗ ಅಂತ ಅರ್ಥ ಆಗತ್ತೆ. ಅಷ್ಟೇ ಇಂಪಾರ್ಟೆನ್ಸ್ ಆಗಿದ್ರೆ ಇವತ್ತು ನಿಮ್ಮನ್ನ ಕೈ ಕೊಡ್ತಾ ಇರ್ಲಿಲ್ಲ ಅವರು. ಅಂದ್ರೆ ಇವತ್ತು ಬಿಟ್ಟು ಹೋಗ್ತಾ ಇದ್ದಾರೆ, ಸಣ್ಣ ಕಾರಣ, ಯಾವ್ದೋ ಒಂದು ಕಾರಣ, ವಾಟ್ ಎವರ್, ಏನೋ ಒಂದಾಗಿ ನಿಮ್ಮ ದೂರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದರ ಅರ್ಥ ಟೈಮ್ ಪಾಸಿಗೆ ಲವ್ ಮಾಡಿದ್ದಾರೆ ಅಂಡ್ ಇಂಪಾರ್ಟೆನ್ಸ್ ಮ್ಯಾಟ್ರೇ ಇಲ್ಲ ಅವ್ರ ಲೈಫ್ ಅಲ್ಲಿ. ನೀವು ನೋಡಿ, ಬೇಕಾದ್ರೆ ನೀವು, ನಾನು ಯಾಕೆ ಇದನ್ನ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಲೈಫ್ ಅಲ್ಲಿ ಇವತ್ತಿಗೂ ನಾವು ಕೆಲವೊಂದು ಗಿಫ್ಟ್ ಗಳನ್ನ ಜೋಪಾನವಾಗಿ ಇಟ್ಕೊಂಡಿರ್ತಾರೆ, ಕೆಲವೊಂದು ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಗಳನ್ನ. ಕರೆಕ್ಟ್. ಆ ಇಂಪಾರ್ಟೆನ್ಸ್ ಏನಿರತ್ತೆ ಅದ್ರ ಉಳಿಸ್ಕೋಬೇಕು ಅಂತ ಮನಸ್ಸಲ್ಲಿ ಬಂತು ಅಂತ ಹೇಳಿದ್ರೆ, ಅದನ್ನ ಹೇಗಾದ್ರು ಮಾಡಿ ಕೇರ್ ಮಾಡ್ತೀವಿ ನಾವು. ಇದಕ್ಕೆ ಇನ್ನೊಂದು ಬೆಟರ್ ದೆನ್ ಎಕ್ಸಾಂಪಲ್, ಒಂದು ತಾಯಿ ತನ್ನ ಮಗು ಸಣ್ಣ ಇದ್ದಾಗಿಂದ ಹಿಡಿದು ಮದುವೆ ಆಗಿ ಅವ್ರ ಮಕ್ಕಳಾಗಿ ಅವ್ರ ಮಣ್ಣಿಗೆ ಸೇರೋ ತನಕ ಆ ತಾಯಿಗೆ ತಾಯಿ ಎಷ್ಟೇ ವಯಸ್ಸಾಗಿ ತನಗ್ ಶಕ್ತಿ ಇರದೆ ಹೋದ್ರು ಮಗನ ಬಗ್ಗೆ ಯೋಚನೆ ಮಾಡ್ತಾಳೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಳೆ. ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾಳೆ, ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾಳೆ. ಮೊದಲನೇ ಆದ್ಯತೆನೆ ಮಕ್ಕಳಿಗೆ ಕೊಡ್ತಾರ ಅಂದ್ಮೇಲೆ, ಅದು ನೋಡಿ, ವಯಸ್ಸಾಗಿ ಅವಳಿಗೆ ಶಕ್ತಿ ಇರಲ್ಲ ಬಟ್ ಸ್ಟಿಲ್ ಯೋಚನೆ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಇಂಪಾರ್ಟೆನ್ಸ್ ಹಂಗ್ ಮಾಡ್ತಾರೆ. ಇಂಪಾರ್ಟೆನ್ಸ್ ಪ್ರೀತಿ ಅಂತ ಆಗುತ್ತೆ. ಯಾವ ವ್ಯಕ್ತಿ ಇವತ್ತು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಪ್ರೀತಿನೇ ಇಲ್ಲ ಅಂತ ಸ್ನೇಹಿತರೆ, ಮೊದಲನೇದು. ಎರಡನೇದು ಏನು ಅಂತ ಹೇಳಿದ್ರೆ, ಲೈಫ್ ಅಲ್ಲಿ ನಾನು ಅದೇ ಹೇಳ್ತೀನಿ, ಒಂದು ಇಂಪಾರ್ಟೆನ್ಸ್ ಆಯ್ತು. ಎರಡನೇದು ಬಂದು ಏನಂತ ಹೇಳಿದ್ರೆ, ಅವರ ಒಂದು ಜೀವನದಲ್ಲಿ ನೀವು ಎಲ್ಲೋ ಒಂದ್ ಕಡೆಗೆ ನಿಮ್ಮ ಇಂಪಾರ್ಟೆನ್ಸ್ ಜೊತೆಗೆ ಅವಶ್ಯಕತೆ ಮುಗಿದು ಹೋಗಿದೆ ಅಂತ ಅರ್ಥ. ಅವಶ್ಯಕತೆ ಯಾಕೆ ಮುಗಿದು ಹೋಗಿದೆ ಅಂತ ಹೇಳಿದ್ರೆ, ಇದು ಮಾತು ಹೇಳ್ತಿದ್ದೀನಿ ನಾನು, ಅವರು ಸ್ವಾರ್ಥಕ್ಕೆ ನಿಮ್ಮ ಜೊತೆಗೆ ಬಂದಿದ್ದೇ ಆಗಿದ್ರೆ 100% ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋಗ್ತಾರೆ. ಎಷ್ಟೋ ಸಂಬಂಧಗಳಲ್ಲಿ ಸ್ವಾರ್ಥಕ್ಕೆ ಅಂತ ಬಂದಿರ್ತಾರೆ. ಒಂದು ಹೋಟ್ಲಿಗೆ ಹೋಗ್ತೀವಿ, ನಾವು ಊಟ ಮಾಡ್ತೀವಿ, ಹೊಟ್ಟೆ ತುಂಬಿದ ಮೇಲೆ ಅಗೇನಲ್ಲಿ ಕೂತ್ಕೊಳ್ಳಲ್ಲ, ಬಂದ್ಬಿಡ್ತೀವಿ ನಾವು. ಅಥವಾ ಎಲ್ಲೋ ಟೂರಿಸಂ ಪ್ಲೇಸಿಗೆ ಹೋಗ್ತೀವಿ, ಅಗೇನಲ್ಲಿ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಮತ್ತೆ ಬರ್ತೀವಿ. ಕರೆಕ್ಟ್. ಇದನ್ನ ಯಾಕೆ ಹೇಳಿದೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಹೋಗಿರೋ ಇಂಟೆನ್ಷನ್ ಏನು, ನೋಡ್ಕೊಂಡು ಅಗೇನ್ ಮತ್ತೆ ಬರ್ಬೇಕು ಅನ್ನೋ, ಅಲ್ಲೇ ಹೋಗಿ ಉಳಿಬೇಕು ಅನ್ನೋ ಇಂಟೆನ್ಷನ್ ಇರ್ಲಿಲ್ಲ. ನಮ್ಮ ಅವಶ್ಯಕತೆ ಏನಿತ್ತು, ಲೈಕ್ ಅದನ್ನ ನೋಡ್ಬೇಕು, ಆ ಪ್ಲೇಸ್ ನ ಎಂಜಾಯ್ ಮಾಡ್ಬೇಕು, ಬರ್ಬೇಕು. ಒಂದು ಹೋಟ್ಲಿಗೆ ಹೋಗ್ಬೇಕು, ಊಟ ಮಾಡ್ಬೇಕು. ಸೊ ಈ ಮೆಂಟಾಲಿಟಿ ಅವಶ್ಯಕತೆ ವಿಚಾರವಾಗಿ ನಿಮ್ಮನ್ನ ಯೋಚನೆ ಮಾಡಿದ್ದೇ ಆಗಿದ್ರೆ, ಅವರು ಆ ಇಂಟೆನ್ಷನ್ ಅವಶ್ಯಕತೆ ಮೇಲೆ ಇಟ್ಕೊಂಡು ಬಂದಿದ್ದೇ ಆಗಿದ್ರೆ ನಿಮ್ಮ ಜೊತೆಗೆ, ಡೆಫಿನೆಟ್ಲಿ ಅವರ ಅವಶ್ಯಕತೆ ಮುಗಿದಿದೆ. ನಿಮ್ಮೊಟ್ಟಿಗೆ ಏನೇನೆಲ್ಲ ಪಡ್ಕೊಂಡೋಗಿದ್ದಿಲ್ಲ ಪಡ್ಕೊಂಡಾಗಿದೆ, ಇವತ್ತು ಕಾರಣ ಹೇಳ್ಬಿಟ್ಟು ಹೋಗ್ತಾ ಇದಾರೆ. ಅಂಡ್ ಮೂರನೇ ರೀಸನ್ ಏನ್ ಗೊತ್ತಾ, ಇವತ್ತು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ, ಅವ್ರ ಲೈಫ್ ಅಲ್ಲಿ ಇನ್ಯಾರು ಅವಶ್ಯಕತೆ ಇರುವಂತ ವ್ಯಕ್ತಿ ಸಿಕ್ಕಿರ್ಬೋದು. ಅವ್ರಿಗೆ ಬೇಕಾಗಿರೋ ವ್ಯಕ್ತಿ ಅಂತ ಯಾರು ಸಿಕ್ಕಿರ್ಬೇಕು ಆ ಜಾಗದಲ್ಲಿ, ನಿಮ್ಮ ಜಾಗದಲ್ಲಿ ಇನ್ಯಾರೋ ಬಂದಿರ್ತಾರೆ. ಈ ಮೂರು ಕಾರಣ ಇರೋದು ಆಕ್ಚುಲಿ ಇದ್ರ ಮೇಜರ್ ಆಗಿ, ಯಾರೋ ನಿಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ. ಆ ವ್ಯಕ್ತಿಗಳು ಬಂದಾಗ ನಿಮ್ಗೆ ಇಲ್ಲಿ ಎಕ್ಸಿಟ್ ಕೊಡ್ಬೇಕಲ್ಲ, ಇಲ್ಲಾಂದ್ರೆ ಆ ವ್ಯಕ್ತಿಗಳ ಜೊತೆ ಅವ್ರು ನಡೆಯಲ್ಲ ಏನು. ಕರೆಕ್ಟ್. ಸೊ ಆ ವ್ಯಕ್ತಿಗಳ ಒಟ್ಟಿಗೆ ವ್ಯವಹಾರ ಆಗ್ಲಿ, ಎಲ್ಲಾ ರೀತಿ ನಡಿಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಎಕ್ಸಿಟ್ ಕೊಡಬೇಕು, ಇಲ್ಲಾಂದ್ರೆ ಅವ್ರನ್ನ ಬಿಲೀವ್ ಮಾಡಲ್ಲ. ಸೊ ಈ 3 ರೀಸನ್ಗೆ ನಿಮ್ಮನ್ನ ಪ್ರೀತಿ ಅಂತ ಹೇಳಿ ನಾಟಕ ಮಾಡಿ ಇವತ್ತಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈ 3 ರೀಸನ್ಗೆ ಯಾರೊಬ್ಬ ವ್ಯಕ್ತಿ ಬಿಟ್ಟು ಹೋಗಕ್ ಸಾಧ್ಯ ಸ್ನೇಹಿತರೆ. ನಿಮ್ಗೆ ಏನ್ ಅನಿಸುತ್ತೆ, ಪಾಯಿಂಟ್ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.